11 ಸಿರಿತ್ ಸಮಿತಿ ಸಿಂಧನೂರು ವತಿಯಿಂದ ಪ್ರವಾದಿ ಮೊಹಮ್ಮದರ 115ನೇ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರ ಹಾಗೂ ತಪಾಸಣಾ ಕಾರ್ಯಕ್ರಮದಲ್ಲಿ ಪ್ರವಾದಿ ಜೀವನ ಹಾಗೂ ಸಂದೇಶ ಕಾರ್ಯಕ್ರಮ 9 ಸೆಪ್ಟೆಂಬರ್ 2025ರಂದು ನಗರದ ಫಿಲಿಪ್ ಶಾದಿ ಮಹಲ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಮಾದಯ್ಯ ಗುರುವಿನ್ ಅಮೋಘ ಸಿದ್ದೇಶ್ವರ ಮಠ ತುರುವಿಹಾಳ ಹಾಗೂ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ವಿರುಕ್ತ ಮಠ ಒಳಬಳ್ಳಾರಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಾಬ್ ಸೈಯದ್ ಸಾದಿಕ್ ಹುಸೇನ್ ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಕಾಟ್ವಾ, ಡಾಕ್ಟರ್ ಚನಗೌಡ ಪಾಟೀಲ್, ನೇತ್ರ ತಜ್ಞರು ಸೋಮಗೌಡ ಬಾದರ್ಲಿ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ದೊಡ್ಡ ಬಸವರಾಜ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಆರೋನ್ ಶಾಷಾ, ಜಾಫರ್ ಜಾಗೀರ್ದಾರ್, ನದೀಮುಲ್ಲಾ, ಶಫೀವುಲ್ಲಾ ಖಾನ್ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪೂಜ್ಯ ಪ್ರವಾದಿ ಮೊಹಮ್ಮದರ 1500 ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಸೀರತ್ ಸಮಾಜದವರು ಒಂದು ನೆನಪಿನಲ್ಲಿ ಇಟ್ಕೊಂಡ ಒಂದು ಕಾರ್ಯಕ್ರಮ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅದೆಲ್ಲ ಪದಾಧಿಕಾರಿಗಳಿಗೆ ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಡಿಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಆರ್ಗನೈಸ್ ಮಾಡೋದು, ಡೋನರ್ಸ್ ಕರೆಸೋದು, ಬ್ಲಡ್ ಬ್ಯಾಂಕಿಂಗ್ ಮಾಡೋದು, ಮಕ್ಕಳನ್ನೆಲ್ಲ ನರ್ಸಿಂಗ್ ಕಾಲೇಜ್ ಕರೆಸೋದು, ತುಂಬಾ ಹೆಕ್ಟಿಕ್ ಶೆಡ್ಯೂಲ್ ನಲ್ಲಿ ಅವಕ್ಕೆಲ್ಲ ಮಾಡಿಬಿಟ್ಟು ಈ ಒಂದು ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಮತ್ತು ಬ್ಲಡ್ ಗ್ರೂಪಿಂಗ್ ಮಾಡೋದು. ಎಲ್ಲರಿಗೆಲ್ಲ ಗೊತ್ತಿದೆ ಬ್ಲಡ್ ಡೊನೇಷನ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಭೂಮಿ ಮೇಲೆ ಈ 10 ಪ್ಲಾನೆಟ್ ನಲ್ಲಿ ಬ್ಲಡ್ಗೆ ಸಬ್ಸ್ಟಿಟ್ಯೂಟ್ ಇಲ್ಲ. ಹುಸೇನ್ ಹೇಳಿದಾಗೆ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಬಂದ್ಬಿಟ್ಟಿದೆ. ಈಗ ನಮ್ದು ಐ ಡೊನೇಷನ್ ಕರೆಗುಡ್ಡೆನೂ ಆರ್ಟಿಫಿಷಿಯಲ್ ಬಂದಿದೆ. ಇನ್ವೆನ್ಷನ್ಸ್ ನಡೀತಾ ಇದೆ ಪ್ರಪಂಚದಲ್ಲಿ. 2-3 ಇನ್ವೆನ್ಷನ್ ಆಗಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ ಕರೆಗುಡ್ಡೆ. ಬಟ್ ಬ್ಲಡ್ಗೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಅದಕ್ಕೋಸ್ಕರ ಮಹತ್ವ ಜಾಸ್ತಿ ಇದೆ. ನನಗೆ ತಿಳಿದ ಪ್ರಕಾರ ಸಿನ್ನೂರಿನಲ್ಲಿ 20 ರಿಂದ 30 ಯೂನಿಟ್ಸ್ ಪರ್ ಡೇ ಬೇಕಾಗಿದೆ. ಅಷ್ಟು ರಿಕ್ವೈರ್ಮೆಂಟ್ ಇದೆ ಸಿಂಧನೂರಿನಲ್ಲಿ. ಅಂದ್ರೆ ಸಿನ್ನೂರು ಟೌನ್ ಅಂತಲ್ಲ, ಹಾಸ್ಪಿಟಲ್ಸ್ ಜಾಸ್ತಿ ಆಗಿದೆ. ಪಕ್ಕದಲ್ಲಿ ಇರುವಂತಹ ತಾಲೂಕುಗಳಿಗೂ ಕೂಡ ಬ್ಲಡ್ ಬ್ಯಾಂಕ್ಸ್ ಇಲ್ಲ. ಇಲ್ಲಿ ಬೇರೆ ಕಡೆ ಸಿನ್ನೂರಿನಲ್ಲಿ ಇರೋಷ್ಟು ಸೌಕರ್ಯಗಳು ಬೇರೆ ತಾಲೂಕಿನಲ್ಲಿ ಇಲ್ಲ. ಹಾಗಾಗಿ ಅಷ್ಟು ನೀಡ್ ಇದೆ. ಇವತ್ತು ಯಾರು ಬ್ಲಡ್ ಕೊಡ್ಬೇಕಂತ ಇಚ್ಛೆ ಪಟ್ಟಿದ್ರು, ನಮ್ಮ ಜಿಲಾನಿ ಪಾಷಾ ಕೌನ್ಸಿಲರ್ ಅವ್ರ ಮೊಮ್ಮಗ 11 ಇಯರ್ಸ್ ಅವನು ಈಗ ನನಗೆ ಹೇಳ್ತಾ ಇದ್ದ ನಾನು ಕೊಡ್ತೀನಂತ. ಕೊಡ್ಬೇಕನ್ನೋದು ಇಚ್ಛಾಶಕ್ತಿ ಮೈಂಡ್ ನಲ್ಲಿ ಬಂದಿದೆಲ್ಲ ಅದು ಕೊಟ್ಟಂಗೆ. ಅವನು ಎಲಿಜಿಬಿಲಿಟಿ 18 ಇಯರ್ಸ್ ಇದೆ, ಬಟ್ ಕೊಡ್ಬೇಕನ್ನೋದು ಕಲ್ತಿದ್ದಾನೆ. ಈಗ ನಾವು ಅಷ್ಟೇ ಇವತ್ತು ಕೊಡಕ್ ಆಗಿಲ್ಲ. ಇವತ್ತು ಇನ್ನೊಬ್ರು ಇರ್ತಾರೆ ಸ್ವಲ್ಪ ಕೆಂಪು ನಗಡಿ ಆಗಿರುತ್ತೆ, ಕೊಡ್ಬೇಕನ್ನೋದು ಇವತ್ತು ಕೊಡ್ಬೇಡ, ನೆಕ್ಸ್ಟ್ ಮಂತ್ ಕೊಡ್ಲಿಲ್ಲ, ಏನಾಗುತ್ತೆ ಇದು ಈಗ ಕೊಟ್ರೆ ಪ್ರಾವಿತ್ರತೆ, ನಾಳೆ ಕೊಟ್ರೆ ಇಲ್ಲ ಅಂತೇನಿಲ್ಲ. ನಿಮ್ ಜೀವನದಲ್ಲಿ ಯಾವಾಗ ಅವಕಾಶ ಸಿಕ್ಕರೆ ಕೊಟ್ಬಿಡ್ಬೇಕು. ಇದರಲ್ಲಿ 3 ಟೈಮಿಂಗ್ಸ್ ಏನಿಲ್ಲ ಬ್ಲಡ್ ಕೊಡೋದ್ರಲ್ಲಿ. ಈ ವಾಟ್ಸಪ್ ಎಲ್ಲ ಬರ್ತಾ ಇರುತ್ತೆ. ಒಂದ್ ಮಗುಗೆ A ಪಾಸಿಟಿವ್ ಬೇಕು, ಒಂದ್ ಮಗುಗೆ B ಪಾಸಿಟಿವ್ ಬೇಕು. ನಿಮಗೆ ತಿಳಿದು ಹೋಗ್ಬಿಟ್ಟು ಒಂದು 200 ml ಕೊಟ್ಟು ಬಂದ್ರೆ ಅದು ನಮ್ಮ ದೇಹಕ್ಕೂ ಒಳ್ಳೆಯದು ಮತ್ತೆ ಸಮಾಜಕ್ಕೂ ಒಳ್ಳೆಯದು. ಹಾಗಾಗಿ ಎಲ್ಲರೂ ಸೀರತ್ ಇದೇನು ಆರ್ಗನೈಸೇಷನ್ ಆಗಿದೆ, ಬರುವಂತ ದಿನಗಳಲ್ಲಿ ಇನ್ನ ಹೆಚ್ಚಿನ ಸಿನ್ನೂರಿಗೆ ಸಮಾಜಮುಖಿ ಕೆಲಸಗಳು ತುಂಬಾ ಇದೆ. ಇನ್ನ ಅವು ಎಷ್ಟಿದೆ ಅಂತಂದ್ರೆ ಇನ್ಫಿನಿಟಿ. ಅಷ್ಟು ಲೀಸ್ಟ್ ಔಟ್ ಮಾಡಿದ್ರೆ ಅಷ್ಟಿದೆ. ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡುವ, ಸಣ್ಣ ಸಣ್ಣ, ನಾಟ್ ಇನ್ ಬಿಗ್ ವೇ, ಚಿಕ್ಕದು. ಈ ವರ್ಷ ಒಂದು 100 ಪ್ಲಾಂಟೇಶನ್ಸ್ ಮಾಡೋದು, ಈ ವರ್ಷ ಒಂದು 2 ವಾರ್ಡ್ ಕ್ಲೀನ್ ಮಾಡೋದು. ನೀವು ಒಬ್ಬರೇ ಮಾಡಬಾರ್ದು, ನಮ್ಮನ್ನು ಕರಿಬೇಕು, ಬೇರೆ ಆರ್ಗನೈಸೇಷನ್ ಎಲ್ಲರೂ ಕೂಡಿ ಮಾಡಬೇಕು. ಸೊ ದಟ್ ಒಂದು ಯೂನಿಫಾರ್ಮಿಟಿ, ಒಂದು ಯೂನಿವರ್ಸಲ್ ಇಂಟಿಗ್ರಿಟಿ ನಮ್ಮ ಊರಲ್ಲಿ ಬೆಳೆದಿದೆ ಆಲ್ರೆಡಿ. ಇನ್ನು ಹೆಚ್ಚಿನ ಯುವಕರು, ಯಂಗ್ ಜನರೇಷನ್ ಇದಕ್ಕೆ ಬಹಳ ಮಹತ್ವ ಕೊಡಬೇಕು. ಹಿರಿಯರಾದಂತಹ ನಾವೆಲ್ಲರೂ ಅದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಆಲ್ರೆಡಿ. ಜಮಾತ್ನವ್ರು ಮಾಡ್ತಾ ಇದ್ದಾರೆ, ಬೇರೆಯವರೆಲ್ಲರೂ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಕಾರ್ಯಕ್ರಮ ಈ ಆರ್ಗನೈಸೇಷನ್ ಹಮ್ಮಿಕೊಳ್ಳಿ ಅಂತ ಹೇಳಿ ತಮ್ಮೆಲ್ಲಲ್ಲಿ ಕರೆದು ಮಾತಾಡ್ಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ತಮ್ಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ತಮ್ಮೆಲ್ಲ ಕ್ಷಮೆ ಕೇಳ್ತಾ, ನಮ್ಮ ಹಾಸ್ಪಿಟಲ್ ಟೈಮ್ ಆಗಿದ್ದಾರೆ, ನಾನು ಆದ್ಮೇಲೆ ಅವರಿಬ್ಬರು ಹೋಗ್ತಾರೆ, ದಯವಿಟ್ಟು ಕ್ಷಮೆಯಲ್ಲಿ ಅಂತೇಳಿ ತಮ್ಮೆಲ್ಲರೂ ಕರೆದು ನನ್ನ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ರಕ್ತದಾನ ಒಬ್ಬ ಮನುಷ್ಯನ ಜೀವನವನ್ನು ಉಳಿಸುತ್ತದೆ. ಮನುಷ್ಯ ಯಾರಾದರೂ ಆಗಿರ್ಬೋದು, ಯಾವುದೇ ಸಮಾಜವನ್ನು ಆಗಿರ್ಬೋದು, ಯಾವುದೇ ಧರ್ಮದವನಾಗಿರ್ಬೋದು, ಯಾರಿಗೂ ಗೊತ್ತಿರಲ್ಲ. ನಾವೆಲ್ಲ ಎಲ್ಲೋ ಅಡ್ಮಿಟ್ ಆದಾಗ
ರಕ್ತ ತಗೊಂತೀವಿ, ಯಾರ ರಕ್ತ ಅಂತ ಯಾರಿಗೂ ಗೊತ್ತಿರಲ್ಲ. ಸುಮ್ಮನೆ ನಾವು ಹೊರಡ್ತೀವಿ, ನಾವು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತ ಹೇಳಿ. ಇರೋದು ಒಂದೇ ಧರ್ಮ, ಮನುಷ್ಯ ಧರ್ಮ. ನಿಜವಾಗ್ಲೂ ನಮ್ಮ ಸಿಂಧನೂರು ಇದೆಯಲ್ಲ, ನಿಜವಾಗ್ಲೂ ಈ ಮುಸ್ಲಿಂ ಬಾಂಧವರೇನಿದ್ದಾರೆ, ನಿಜವಾಗ್ಲೂ ನೀವು ಬಹಳ ಪುಣ್ಯವಂತರು. ಯಾಕಂದ್ರೆ ನಿಮ್ಮಲ್ಲಿ ಹಿರಿಯರೇನಿದ್ದಾರೆ, ಬಹಳ ಒಂದು ಉತ್ತಮವಾದ ಹಿರಿಯರನ್ನ ನೀವು ಪಡೆದುಕೊಂಡಿದ್ದೀರಿ. ನಿಜವಾಗ್ಲೂ ನೀವು ಪುಣ್ಯವಂತ ಅಂತ ನಾನು ಅನಿಸ್ತೀನಿ. ಯಾಕಂದ್ರೆ ಈಗ ನಮ್ಮ ಈ ಗಣೇಶ, ಈಗಾಗಲೇ ನಾನು 2 ವರ್ಷ ಇಲ್ಲಿ ಸರ್ವಿಸ್ ಆಗಿದೆ ನನಗೆ. ಸಾಕಷ್ಟು ಈ ಹಬ್ಬಗಳು, ಹರಿದಿನಗಳು ಎಲ್ಲ ಎದುರಿಗೆ ಬಂದಿದೆ. ಈಗ ಮೊನ್ನೆ ಹೋದಂತ ಗಣೇಶ ಆಗಿರ್ಬೋದು, ಈದ್ ಮಿಲಾದ್ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ಎಷ್ಟು ನಮಗೆ ಅವರು ಮನೋಸ್ಥೈರ್ಯ, ಎಸ್ಪೆಷಲಿ ಪೊಲೀಸ್ ಇಲಾಖೆಗೆ ಎಷ್ಟು ಮನೋಸ್ಥೈರ್ಯ ತುಂಬಿದ್ರು ಅಂದ್ರೆ 2 ಧರ್ಮದಿಂದ. ನಿಜವಾಗ್ಲೂ ನಮ್ಮ ಒಂಥರ ನಮಗೆ ಖುಷಿ ಅನಿಸ್ತಾ ಇದೆ. ನಮಗೆ ಬಹಳ ಮೇಲಧಿಕಾರಿಗಳಿಂದ ನಮಗೆ ಬಹಳ ಒತ್ತಡ ಇತ್ತು, ಸಿಂಧನೂರಿನಲ್ಲಿ ಏನಾಗ್ತದೆ ಅಂತೇಳಿ. ನನಗೆ ಕಾನ್ಫಿಡೆನ್ಸ್ ಇತ್ತು ನಮ್ಮಲ್ಲಿ ಏನು ಆಗೋದಿಲ್ಲ ಅಂತ. ಯಾಕಂದ್ರೆ ನಮ್ಮ ಎಲ್ಲ ಹಿರಿಯರು ನಮ್ಮ ಬೆನ್ನಿಗಿದ್ರು, ಎಲ್ಲರೂ ಮುಂದೆ ನಿಂತ್ಕೊಂಡು ಹಬ್ಬನ ನಿರ್ವಹಿಸಿಕೊಟ್ರು. ಸದ್ಯಕ್ಕೆ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಪರ್ಸೆಂಟ್ ಈಗ ಯುವಕರು, ಅದು ಚಿಕ್ಕ ಮಕ್ಕಳು ಸ್ವಲ್ಪ ಮನಸ್ಸನ್ನ ಸ್ವಲ್ಪ ಪರಿವರ್ತನೆ ಮಾಡುವಂತ ಅವಶ್ಯಕತೆ ಇದೆ. ಅದು ನಾನು ಯಾವಾಗಲೂ ನಮ್ಮ ಹಿರಿಯರಿಗೆ, ನಮ್ಮ ಸ್ಟೇಷನ್ ಬಂದಾಗ ಅಥವಾ ನಮ್ಮ ಕಚೇರಿಗೆ ಬಂದಾಗ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆ ದಿಶೆಯಲ್ಲಿ ಅವರು ಕೂಡ ಬಹಳಷ್ಟು ಪ್ರವೃತ್ತರಾಗಿದ್ದಾರೆ. ಸಾಕಷ್ಟು ಅದನ್ನ ಒಂದು ಕಡಿಮೆ ಇದಕ್ಕೆ ತರ್ತಾ ಇದ್ದಾರೆ. ಈ ಒಂದು ರಕ್ತದಾನ ಶಿಬಿರದ ಮೂಲಕ ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ಸಾಕಷ್ಟು ಯುವಕರು ತಮ್ಮ ರಕ್ತದಾನ ಮಾಡುವ ಮೂಲಕ ಸಾಕಷ್ಟು ಪ್ರಾಣವನ್ನು ಉಳಿಸಲಿ. ತಮಗೆ ಗೊತ್ತಿದೆ, ಈಗಾಗಲೇ ನಮ್ಮ ವೈದ್ಯರು ಸಾಕಷ್ಟು ಇದ್ದಾರೆ, ಅವರೆಲ್ಲರೂ ಹೇಳ್ತಾರೆ ನಿಮಗೆ ಇದ್ರ ಉಪಯೋಗ ಏನಿದೆ, ಲಾಭ ಏನಿದೆ, ಯಾಕೆ ಮಾಡಬೇಕು ಅಂತ ಹೇಳ್ಕೊಂಡು. ಇದರಿಂದ ರಕ್ತದಾನದಿಂದ ಸಾಕಷ್ಟು ನಮಗೆ ಉಪಯೋಗ ಆಗ್ತದೆ. ಹೇಳ್ತಾರೆ ಪ್ರತಿ ವರ್ಷ ಒಂದ್ಸಲ ಆದರೂ ರಕ್ತದಾನ ಮಾಡಬೇಕು ಅಂತ ಹೇಳ್ತಾರೆ. ಲಾಸ್ಟ್ ಒಂದು 5-6 ತಿಂಗಳ ಹಿಂದೆ ಕೂಡ ನಾನು ಮಾನ್ಯನಲ್ಲಿ ರಕ್ತದಾನ ಮಾಡಿದ್ದೆ. ನಮ್ಮ ರಕ್ತದಾನ ಮಾಡುವ ಮೂಲಕ ನಮ್ಮಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ 5 ರಿಂದ 6 ಲೀಟರ್ ರಕ್ತ ಇದ್ದೇ ಇರುತ್ತದೆ. ಇದರಲ್ಲಿ ಆರೋಗ್ಯವಂತ ಒಬ್ಬ ಮನುಷ್ಯನಲ್ಲಿ ನಮ್ಮಿಂದ ತಗೊಳ್ಳೋದು ಬರೀ ಒಂದು 350 ml ಮಾತ್ರ ತೆಗೆದುಕೊಳ್ತಾರೆ. ಆ 350 ml ತಗೊಳ್ಳೋದ್ರಿಂದ ನಮ್ಮಲ್ಲಿ ಹೊಸ ರಕ್ತ ಸಂಚಾರ ಆಗ್ತದೆ, ಉತ್ಪಾದನೆ ಆಗ್ತದೆ. ಅದರಿಂದ ನಮಗೆ ನಾವು ಆಕ್ಟಿವ್ ಆಗ್ತೀವಿ. ಅದರಿಂದ ಹೊಸ ರಕ್ತ ಬರೋದ್ರಿಂದ ಮತ್ತೆ ಆಕ್ಟಿವ್ ಆಗ್ತೀವಿ. ಮೆಮರಿ ಪವರ್ ಜಾಸ್ತಿ ಆಗ್ತದೆ. ಆಮೇಲೆ ಫ್ಯಾಟ್ ಬರ್ನ್ ಆಗ್ತದೆ, ಕೊಬ್ಬಿನಾಂಶ ಕಡಿಮೆ ಆಗ್ತದೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಾನು ಓದಿದ್ದನ್ನ 80% ಹಾರ್ಟ್ ಅಟ್ಯಾಕ್ ರೇಟ್ ಕಡಿಮೆ ಆಗ್ತದೆ ಇದರಿಂದ ರಕ್ತದಾನ ಮಾಡೋದ್ರಿಂದ ಅಂತ ಹೇಳ್ತಾರೆ. ಇಂಥ ಒಂದು ಕಾರ್ಯಕ್ರಮಗಳು, ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ಈ ಒಂದು ಸಮಿತಿಯಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀಡಿ ಇದೇ ಒಂದು ಸೌಹಾರ್ದತೆಯಿಂದ ಒಂದು ಸಾಗಿಸುವ ಒಂದು ದಿಕ್ಸೂಚಿಯಾಗಿದೆ. ಇಂಥ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರಿಗೂ ಮಾದರಿಯಾಗಲಿ ಅಂತ, ಅಥವಾ ಈ ಹಿರಿಯರು ಮಾದರಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಜ್ಞಾನದ ಬಲದಿಂದ ಜ್ಞಾನದ ಕೇಳುವವರಿಗೆ, ಜ್ಯೋತಿಯ ಬಲದಿಂದ ಸಮರ್ಥದ ಕೇಳುವವರಿಗೆ, ಸತ್ಯದ ಬಲದಿಂದ ಸತ್ಯದ ಕೇಳುವವರಿಗೆ, ಕೂಡಲ ಸಂಗನ ಚರಣರ ಅನುಭಾವನೆ ತಾಯಿಗೆ ಆಗುವಂತ ನೋವೆಷ್ಟು ಅಂತ ಹೇಳಿದ್ರೆ, ಮಾನವನ ದೇಹದಲ್ಲಿರುವ ಎಲ್ಲ ಮೂಳೆಗಳನ್ನು ಒಟ್ಟಿಗೆ ಮುರಿದಾಗ ಆಗುವಂತ ನೋವು ಹೆರಿಗೆಯ ಸಂದರ್ಭದಲ್ಲಿ ಆಗುತ್ತೆ ಅಂತ ನೋವನ್ನು ಇಟ್ಕೊಂಡು, ಅಂತ ನೋವನ್ನ ಜನ್ಮ ನೀಡಿದಂತಹ ತಾಯಿಗೆ ಇವತ್ತು ನಾವು ವೃದ್ಧಾಶ್ರಮಕ್ಕೆ ತಳ್ಳಿ ಆ ಸಮಾಜದಲ್ಲಿ ಅವರನ್ನು ನಿರ್ಗತಿಗೆ ತಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಂಥ ಘಟನೆಗಳು ಮಾನವ ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಪ್ರವಾದಿಯವರು ಮಹಿಳೆಯರಿಗೆ ನ್ಯಾಯವನ್ನು ಕೊಡುವ, ಶಾಂತಿಯ ವಾತಾವರಣ ಸ್ಥಾಪನೆ ಮಾಡುವ, ಅನ್ಯಾಯಕ್ಕೊಳಗಾದ ವ್ಯಕ್ತಿಗಳಿಗೆ ಹಕ್ಕನ್ನು ಕೊಡಿಸುವ ಪ್ರಯತ್ನವನ್ನು ಪ್ರವಾದಿಯವರು ಮಾಡಿದರು ಅನ್ನುವಂಥದ್ದು ನಾವು ಕಾಣ್ತೇವೆ ಅಂತ. ಆ ನಂತರದಲ್ಲಿ ಪ್ರವಾದಿಯವರ ಕಾಲದಲ್ಲಿ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ. ಬ್ಯೂರೋ ರಿಪೋರ್ಟ್ B5 News, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.